ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಕೂಲಿ ಇದು ನಿರ್ದೇಶಕ ಲೋಕೇಶ್ ಕನಕರಾಜು ಅವರ ನಿರ್ದೇಶನದ ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್, ನಾಗಾರ್ಜುನ್, ಉಪೇಂದ್ರ, ಅಮೀರ್ ಖಾನ್, ಶೋಭಿನ್, ಸತ್ಯರಾಜ್, ಶ್ರುತಿ ಹಾಸನ್, ರಚಿತಾ ರಾಮ್ ನಟಿಸಿರೋ ಭಾರಿ ನಿರೀಕ್ಷೆ ಮೂಡಿಸಿರೋ ಸಿನಿಮಾ ಇವತ್ತು ಅಂದ್ರೆ ಆಗಸ್ಟ್ 14ಕ್ಕೆ ರಿಲೀಸ್ ಆಗಿದೆ. ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿ ನನಗೆ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಮೊದಲಿಗೆ ಕೂಲಿ ಸಿನಿಮಾದ ಲೈನ್ ವಿಚಾರ ನೋಡೋದಾದ್ರೆ, ದೇವ ಸಿನಿಮಾದ ಹೀರೋ ರಜನಿಕಾಂತ್ ಅವರು ದೇವ ಮ್ಯಾನ್ಷನ್ ಅನ್ನ ನಡೆಸ್ತಾ ಇರ್ತಾರೆ. ಹಾಗಿರುವಾಗ ತನ್ನ ಗೆಳೆಯ ರಾಜಶೇಖರ್ ಸಾವಾಗಿದೆ ಅಂತ ಗೊತ್ತಾಗುತ್ತೆ. ಇನ್ನ ರಾಜಶೇಖರ್ ಅವರ ಸಾವಿಗೆ ಕಾರಣ ಏನು ಅಂತ ಹುಡುಕೋದೆ ಸಿನಿಮಾದ ಲೈನ್. ಸಿನಿಮಾದಲ್ಲಿ ಮೊದಲಿಗೆ ನನಗೆ ಇಷ್ಟ ಆಗಿದ್ದು ಅಂದ್ರೆ ಅದು ರಜನಿಕಾಂತ್ ಅವರು. ಏನ್ ಗುರು ಈ ವಯಸ್ಸಲ್ಲೂ ಈ ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಾರೆ, ಅದರಲ್ಲೂ ಫೈಟ್ಗಳಲ್ಲಿ ಯಪ್ಪ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಅವರ ಸ್ಟೈಲು, ಆ ಮ್ಯಾನರಿಸಮ್ ಇಂದಾನೆ ನಮಗೆಲ್ಲ ಇಷ್ಟ ಆಗ್ತಾರೆ. ಅದನ್ನ ಬಿಟ್ರೆ ಸಿನಿಮಾದಲ್ಲಿ ನೆಕ್ಸ್ಟ್ ಹೀರೋ ಅಂದ್ರೆ ಅದು ಸಂಗೀತ ನಿರ್ದೇಶಕ ಅನಿರುದ್ಧ್ ಅವರು. ಸಿನಿಮಾದ ರೀ ರೆಕಾರ್ಡಿಂಗ್ BGM ಅಂತೂ ಮಜಾ ಕೊಡುತ್ತೆ. ಆದ್ರೆ ಎಲ್ಲಾ ಕಡೆ ಅಂತ ಹೇಳಕ್ಕಾಗಲ್ಲ. ಇದ್ರ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ. ಅದನ್ನ ಬಿಟ್ರೆ ಮೋನಿಕಾ ಹಾಡು ಕೇಳಕ್ ಚೆನ್ನಾಗಿದೆ, ಮಾಡಿರೋ ಹುಕ್ ಸ್ಟೆಪ್ ಚೆನ್ನಾಗಿದೆ. ಆದ್ರೆ ಸಿನಿಮಾದಲ್ಲಿ ಅಂತ ಮಜಾ ಕೊಡ್ಲಿಲ್ಲ, ವರ್ಕ್ ಆಗಿಲ್ಲ ಅಂತ ಹೇಳ್ತೀನಿ. ಇನ್ನ ಇದ್ರ ಜೊತೆಗೆ ರಜನಿಕಾಂತ್ ಅವ್ರಿಗೆ ಇನ್ನೊಂದು ಸಾಂಗು ಓಕೆ ಅಂತ ಅನಿಸ್ತು. ಬಟ್ ಥಿಯೇಟರ್ ಇಂದ ಹೊರಗೆ ಬಂದ ಮೇಲೆ ನೆನಪಲ್ಲಿ ಉಳಿದಿಲ್ಲ. ಅದನ್ನ ಬಿಟ್ರೆ ಇನ್ನ ಸಿನಿಮಾದ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಸಿನಿಮಾದಲ್ಲಿ ನನಗೆ ಪರ್ಸನಲಿ ಇಷ್ಟ ಆಗಿದ್ದು ಅಂದ್ರೆ ಅದು ಮಲಯಾಳಂ ನಟ ಶೋಭಿನ್ ಅವರು. ನಿಜವಾಗ್ಲೂ ಸಿನಿಮಾಗೆ ರಜನಿಕಾಂತ್ ಅವ್ರ ಹೀರೋನ ಅಥವಾ ಶೋಭಿನ್ ಅವ್ರ ಹೀರೋನ ಅಂತ ಗೊತ್ತಾಗ್ಲಿಲ್ಲ ಗುರು. ಸಿನಿಮಾ ಪೂರ್ತಿ ಶೋಭಿನ್ ಅವರೇ ತುಂಬಿಕೊಂಡಿದ್ದಾರೆ. ಆಲ್ಮೋಸ್ಟ್ ಸಿನಿಮಾದ 60% ಶೋಭಿನ್ ಅವರು ಆ ದಯಾಳ್ ಅನ್ನೋ ಕ್ಯಾರೆಕ್ಟರ್ ಕಾಣಿಸ್ಕೊಳ್ಳುತ್ತೆ. ಆಲ್ಮೋಸ್ಟ್ ಸಿನಿಮಾದ ಕತೆ ಕೂಡ ಅವನ ಸುತ್ತಾನೆ ಸುತ್ತುತ್ತೆ. ಇನ್ನು ಅದನ್ನ ಬಿಟ್ರೆ ಸಿನಿಮಾದಲ್ಲಿ ನಾಗಾರ್ಜುನ್ ಅವರ ಸೈಮನ್ ಕ್ಯಾರೆಕ್ಟರ್ ಮಜಾ ಕೊಡುತ್ತೆ ಅನ್ಕೊಂಡಿದ್ದೆ. ಯಾಕೋ ಆ ಕ್ಯಾರೆಕ್ಟರ್ ವರ್ಕೌಟ್ ಆಗ್ಲಿಲ್ಲ. ಬಿಗಿನಿಂಗ್ ಅಲ್ಲಿ ಆಹಾ ಓಹೋ ಅಂತ ಬಿಲ್ಡ್ ಅಪ್ ಜೊತೆ ಬಂದ್ರು, ಕೊನೆಗೆ ಏನೂ ಇಲ್ಲದಂತೆ ಎಂಡ್ ಆಗೋಗುತ್ತೆ. ಆದ್ರೆ ನಾಗಾರ್ಜುನ್ ಅವರ ತಮ್ಮ ಪಾತ್ರದಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅವರ ಲುಕ್, ಅಪಿರಿಯನ್ಸ್ ಟೂ ಗುಡ್ ಅಂತೀನಿ. ಅಂದ್ರೆ ಇಲ್ಲಿ ಬರೋ ಪ್ರತಿಯೊಬ್ಬ ಕಲಾವಿದರು ತುಂಬಾ ನೀಟಾಗಿ ಅವರ ಕೆಲಸ ಮಾಡಿದ್ದಾರೆ. ಇನ್ನ ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನ್ಸಿದ್ದು ಎರಡ ಸಿಕ್ಕಾಪಟ್ಟೆ ಇವೆ ಗುರು. ಸಿನಿಮಾ ಲೈನ್ ಮಜಾ ಕೊಡ್ಲಿಲ್ಲ. ಲೋಕೇಶ್ ಕನಕರಾಜ್ ಅವರ ಡೈರೆಕ್ಷನ್ ಅಂತ ತುಂಬಾ ಹೈಪ್ ಹುಟ್ಟಾಕಿರೋ ಕೂಲಿ ಯಾಕೋ ಮಜಾ ಕೊಡ್ಲಿಲ್ಲ. ಅದೇನೋ ಮೊಬೈಲ್ ಕ್ರಿಮಿನೇಷನ್ ಸಿಸ್ಟಮು, ಅದನ್ನ ಕಂಡುಹಿಡಿಯೋದು, ಮತ್ತೆ ಜನಗಳ ಹಾರ್ಟ್ ಕದ್ದು ಅದನ್ನ ಮಾರೋದು, ಅದ್ರ ಜೊತೆಗೆ ಬೇರೆ ಬೇರೆ ಗೋಲ್ಡ್ ಮಾಫಿಯಾ, ಈಗ ಏನೇನೋ ಬರ್ಕೊಂಡು ಮಾಡಿರೋದು ಕತೆ ಕನೆಕ್ಟ್ ಆಗಲ್ಲ. ಜೊತೆಗೆ ಉಪೇಂದ್ರ ಮತ್ತು ಅಮೀರ್ ಖಾನ್ ಅವರ ಎಂಟ್ರಿ ಫುಲ್ ಆಫ್ ವೇಸ್ಟ್ ಅಂತೀನಿ. ಜಸ್ಟ್ ಮಾರ್ಕೆಟಿಂಗ್ ಪರ್ಪಸ್ ಅವ್ರನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನ ರಚಿತಾ ರಾಮ್ ಅವರು ಕೆಲವೊಂದು ಕಡೆ ಇದ್ರು, ಅವರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಚೆನ್ನಾಗಿದೆ. ಬಟ್ ಅದನ್ನ ಇನ್ನೂ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರೋದು. ಸಿನಿಮಾ ಕಥೆಯಲ್ಲಿ ಯಾವುದು ಫುಲ್ಫಿಲ್ ಆಗ್ಲಿಲ್ಲ. ಟೋಟಲಿ ಡಿಸಪಾಯಿಂಟೆಡ್ ಫ್ರಮ್ ಲೋಕೇಶ್ ಕನಕರಾಜ್. ಅವರ ಕಥೆಯಿಂದ ಯಾವುದಕ್ಕೂ ಸರಿಯಾದ ಕನ್ಕ್ಲೂಷನ್ ಇಲ್ಲ. ಬರೀ ಮಾಸ್ ಮಸಾಲ ಅಷ್ಟೇ. ಅದು ಕೂಡ ಅಲ್ಲಿ ಬರೋ ಫೈಟ್ಗಳು ಕ್ರಿಯೇಟಿವ್ ಆಗಿ ಮಾಡಿದಾರ, ಅದು ಇಲ್ಲ ಗುರು. ಹೀರೋ ಬರ್ತಾನೆ, ಡಮ ಹೊಡಿತಾನೆ, ಅಲ್ಲಿರೋರೆಲ್ಲ ಬೀಳ್ತಾರೆ, ಮತ್ತೆ ಎದ್ದು ಸ್ಲೋ ಮೋಷನ್ ಅಲ್ಲಿ ಓಡಿ ಬರ್ತಾರೆ, ಒಡಿಸ್ಕೊಳ್ತಾರೆ, ಬೀಳ್ತಾರೆ, ಅಷ್ಟೇ. ಲಿಟ್ರಲಿ ಅಷ್ಟೇ ಗುರು. ಟೋಟಲಿ ವೇಸ್ಟ್ ಅಂತೀನಿ. ಇನ್ನ ಇದನ್ನ ಬಿಟ್ರೆ ಸಿನಿಮಾದಲ್ಲಿ ಬೇರೆ ಏನು ಇಲ್ಲ ಗುರು. ಉಪೇಂದ್ರ ಅವರ ಲುಕ್ ಚೆನ್ನಾಗಿದೆ, ಅದ್ರಲ್ಲೂ ಅವ್ರಿಗೆ ಇದು ಫ್ಯಾನ್ ಬಾಯ್ ಮೂವ್ಮೆಂಟ್. ಅದಕ್ಕೆ ಒಂದು ಫೈಟ್ ಅಲ್ಲಿ ರಜನಿಕಾಂತ್ ಅವರು ಉಪ್ಪಿ ಶೋಲ್ಡರ್ ಮೇಲೆ ಕೈ ಇಡ್ತಾರೆ. ಅವಾಗ ಉಪ್ಪಿ ರಜನಿ ಕೈ ಮುಟ್ಟಿ ನಮಸ್ಕಾರ ಮಾಡೋ ಶಾಟ್ ವಾವ್ ಅನ್ಸುತ್ತೆ. ಇನ್ನ ಶ್ರುತಿ ಹಾಸನ್ ಸಿನಿಮಾದ ಮೈನ್ ಪಾಯಿಂಟ್ ಆಗಿ ನಿಲ್ತಾರೆ. ಕತೆ ಅವ್ರ ಸುತ್ತಾನೆ ಸುತ್ತುತ್ತೆ. ಬರೋ ಎಲ್ಲಾ ಕ್ಯಾರೆಕ್ಟರ್ಗಳು ಈ ಪ್ರೀತಿ ಅನ್ನೋ ಕ್ಯಾರೆಕ್ಟರ್ ಸುತ್ತಾನೆ ಕನೆಕ್ಟ್ ಆಗಿರ್ತವೆ. ಆದ್ರೂ ಸಿನಿಮಾ ನಮಗೆ ಕನೆಕ್ಟ್ ಆಗಲ್ಲ, ಎಲ್ಲೋ ಮಿಸ್ಸಿಂಗ್ ಅನಿಸುತ್ತೆ ಗುರು. ಇದನ್ನ ದಬಾಕಕ್ಕೆ ಇಷ್ಟೆಲ್ಲ ಟೈಮ್ ದುಡ್ಡು ವೇಸ್ಟ್ ಮಾಡಬೇಕಿತ್ತ ಅನ್ನೋ ಪ್ರಶ್ನೆ ಮೂಡುತ್ತೆ ಗುರು. ಒಟ್ನಲ್ಲಿ ಕೂಲಿ ಸಿನಿಮಾ ರಜನಿಕಾಂತ್ ಮತ್ತು ಬೇರೆ ಆಕ್ಟರ್ಗಳ ಅಭಿಮಾನಿಗಳಿಗೆ ಇಷ್ಟ ಆಗ್ಬಹುದೇನೋ. ಅದನ್ನು ಬಿಟ್ರೆ ನನಗಂತೂ ಕನೆಕ್ಟ್ ಆಗಿಲ್ಲ ಗುರು. ಇನ್ನ ಸಿನಿಮಾದಲ್ಲಿ ಹೇಳಕ್ಕೆ ಅಂತ ಇರೋದನ್ನೆಲ್ಲ ಕವರ್ ಮಾಡಿದೀನಿ. ನನಗೆ ಕೂಲಿ ಸಿನಿಮಾ ಜಸ್ಟ್ ಆವರೇಜ್ ಫೀಲ್ ಕೊಡ್ತು. ಸಿನಿಮಾ ಥಿಯೇಟರ್ ಫೀಲ್ ಓಕೆ, ಫ್ಯಾಮಿಲಿ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡ್ಬೋದು. ಮುಜುಗರ ಆಗೋ ತರ ಸೀನ್ಗಳೇನು ಇಲ್ಲ. ಅಂಡ್ ಇದಿಷ್ಟು ಕೂಲಿ ಸಿನಿಮಾ ನೋಡಿ ಹೇಳಬೇಕು ಅಂತ ಅನ್ಸಿದ ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವೀಗಾಗಲೇ ಸಿನಿಮಾ ನೋಡಿದ್ರೆ ನಿಮ್ಮ ಅಭಿಪ್ರಾಯ, ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.